ಬೃಂದಾವನದೊಳು ಅಂದದಿ ನಲಿಯುವ ನಂದ ಗೋವಿಂದನ ನಟನ ವಿಹಾರನ ನಂದ ಗೋಪಾಲನ ನಟನ ವಿಹಾರನ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ. ಮಾಧವನಂತೆ ತೋರಿ ಈ ಜಗದೊಳು ಮಾಯ ಜಲವ ಬೀರಿ ಮಾಧವನಂತೆ ತೋರಿ ಈ ಜಗದೊಳು ಮಾಯ ಜಲವ ಬೀರಿ ಮಾಲಿನಿಯರ ಮನ ಮರಳುಗೊಳಿಸುತ್ತ ಮಾಲಿನಿಯರ ಮನ ಮರಳುಗೊಳಿಸುತ್ತ ಮಾಲಿನಿಯರ ಮನ ಮರಳುಗೊಳಿಸುತ್ತಲೇ ಮಾಲಿನಿಯರ ಮನ ಮರಳುಗೊಳಿಸುತ್ತ ನಾಗವನಲ್ಲ ಮದನ ವಿಹಾರನ ಮಾಧವನೋ ಮಧುಸೂದನನೋ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ. ರುಕ್ಮಿಣಿ ಭೀಷ್ಮಕರಾಜತನಯೇ ಯನ್ಮನೋಹರೇ ರುಕ್ಮಿಣಿ ವಾರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತೋ ವಾರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತೋ ರುಕ್ಮಿಣಿ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ
ಕೋಮಲೆ ನಿನ್ನ ವಿಕಸಿತ ಸುಮಗಳ ಸುಮ ಕೋಮಲೆ ನಿನ್ನ ಆನಂದದ ನೆನಪು ಮೂಡಿರಲು ಆನಂದದ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಅರುಹಲು ನಾನೆಂದು ಧಾವಿಸಿ ಬಂದೆ ಅರುಹಲು ನಾನೆಂದು ಧಾವಿಸಿ ಬಂದೆ ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತೋ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಪ್ರೇಮ ಮೂರ್ತಿಯೆಂಬ ನಿನ್ನ ನಾಮವೆಂದು ವಿಫಲವಾಯಿತೆ. ಪ್ರೇಮ ಮೂರ್ತಿಯೆಂಬ ನಿನ್ನ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಸಮಹಾರಿಣಿ ಕಾಂತ ಸಮಹಾರಿಣಿ ಕಾಂತ ಸಮಹಾರಿಣಿ ಕಾಂತ ಸಮಹಾರಿಣಿ. ರುಕ್ಮಿಣಿ, ಸ್ವಾಮಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲ ಆಯ್ತೆ. ಪ್ರಿಯಾ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲ ಆಯ್ತೆ. ಸಮರದಂಡವಿಂದುದರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ. ಕವುದೈದೆಯ ನಿಧಾನ ಆ ಆ ಕವಿತೆಯ
ವಾಸುದೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಭು ರುಕ್ಮಿಣಿ, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಸ್ವಾಮಿ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ವೇ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಕಾಷ್ಠತೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಸಸ್ಪರ್ಶವಾದ ಆ ವಾಯುವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕೀಗ ಅಂತಹ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಮಕ್ತರಾದ ಕ್ಷತ್ರಿಯ ನಾಡಿಗಳಲ್ಲಿ ರಕ್ತಾಧೀಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶಪಡಿಸದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ಪ್ರಿಯತಮೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರಿಯತಮೆ. ಪ್ರಯತ್ನಿಸಿ ಸ್ವಾಮಿ. ಆಗಬಹುದು ರುಕ್ಮಿಣಿ. ಕೂರ್ಮವತಾರಿಯೇ ನಿಮ್ಮ ಮರ್ಮ ತಿಳಿದು ಬಾಳ್ವೆ ನಾನದನ್ಯ. ಕೂರ್ಮವತಾರಿಯೇ ನಿಮ್ಮ ಮರ್ಮ ತಿಳಿದು ಬಾಳ್ವೆ ನಾನದನ್ಯ. ಶ್ಯಾಮಲ ವರ್ಣನೆ ನಿಮ್ಮ
ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದೆಯ ಮಣಿ ಮಂದರ ಗಿರಿಧರ ನರಸಿದೆಯ ಮಣಿ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಗಿರಿಯೇ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನ ಒಲಿಸಿ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನ ಒಲಿಸಿ ಮನ ಮಂದಿರದೊಳು ನೆಲೆಸಿ ಆ ಪ್ರಣಯಾನಂದದ ಸವಿರಸ ಬೀರುವೆ ಪ್ರಣಯಾನಂದದ ಸವಿರಸ ಬೀರುವೆ ಒಲವಿನ ತಾರೆ ಚೆಲುವನು ತೋರೆ ನಿಲುಕು ನೀಲಾಂಬರಿ ಒಲವಿನ ತಾರೆ ಚೆಲುವನ್ನು ತೋರೆ ನಿಲುಕು ನೀಲಾಂಬರಿ ಒಲವಿನ ತಾರೆ ಚೆಲುವನ್ನು ತೋರೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಸಾರ ಸುಖವಿದು ವೀರ ರಾಜವೋ ಪರಮಾಗಿಹುದೇ ಅಂದೇ ಹೇಳಿ ಬರೀ ಪ್ರಭು ಸಾರ ಸುಖವಿದು ವೀರ ರಾಜವೋ ಪರಮಾಗಿಹುದೇ ಮೇರಿ ಮೆರೆಯುತ ದೀರ ಆಗುದೇ ಅಂದೇ ಹೇಳಿ ಬರೀ ಪ್ರಭು ಮೇರಿ ಮೆರೆಯುತ ಆಜಬಾರ ರಾಜನ್ ಎಂತಿ ಪೋದ ವರಮಂತ್ರಿ ಶೇಖರನೇ ಚಂಡ ಭಾನುವೆ ನಂತೆ ನಾನಿರೆ ಚಂಡ ಭಾನುವೆ ನಂತೆ ನಾನಿರೆ ಮಂಡಲಾಧಿಪನೆ ಹುಂಡರಂ ಕಡಿದಿಂಡು ಗೈಯುವೆ ಹುಂಡರಂ ಕಡಿದಿಂಡು ಗೈ ಚಂಡ ವಿಕ್ರಮನಂತೆ ಬಾಳು ರಾಜಭಾರ ರಜಲಿಯಂತೆ ಪದ ಪರಮಾಂತ್ರಿ ಶೇಖರನೇ ಅದಿ ಹೇಳಿ ಪ್ರಭು ಹಲ ಕಾಲಕ್ಕೆ ಬೀಳು ದೇವಳೆ ಹಲ ಕಾಲಕ್ಕೆ ಬೀಳು ದೇವಳೆ ಮಳೆಗಳಿಂದಲೇ ಬೆಳೆದು ಬೆಳೆಗಳ ಅದಿ ಹೇಳಿ ಪ್ರಭು ಮಳೆಗಳಿಂದಲೇ ಬೆಳೆದು ಬೆಳೆಗಳು ನಡೆದ ನಾಪನ ಸೊರಣೆಯಿಂದಲೇ ನಡೆದ ನಾಪನ ಸೊರಣೆಯಿಂದಲೇ ಕಾಲವರಿತು ಬಾಳು ಸೇರ್ವರೆ
ಕಾಲವರೆತು ಬಾಳುತ್ತಿರುವ ರಾಜಭಾರ ರಜನೆ ಎಂತು ಹೋದ ವರಮಾತ್ರಿ ಶೇಖರನೇ. ಮಂತ್ರಿ ಮಹಾಪ್ರಭು, ನಮ್ಮ ಯಾದವ ರಾಜ್ಯದ ರಾಜ್ಯಭಾರದ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸೋಣ. ಅಪ್ಪಣೆ ಮಹಾಪ್ರಭು. ಪ್ರಭು ಲಾಲಿಸೋ ವಿಧವಾನ ಬೇಳ್ವೆ, ಪ್ರಭು ಲಾಲಿಸೋ ವಿಧವಾನ ಬೇಳ್ವೆ, ಪ್ರಭು ಲಾಲಿಸೋ ವಿಧವಾನ ಬೇಳ್ವೆ, ಪ್ರಭು ಲಾಲಿಸೋ. ಅಂದ್ರೆ ಮಹಾಪ್ರಭು, ರಾತ್ರಿ ಬಾಲರೆಲ್ಲ ಇದು ಕಾಣಿಕೆಯ. ಮಹಾಪ್ರಭು ಅಂದ್ರೆ ರಾತ್ರಿ ಬಾಲರೆಲ್ಲ ಇದು ಕಾಣಿಕೆಯ. ಚಿತಜಾರಿ ಸಕನ, ಚಿತಜಾರಿ ಸಕನ ಮತೆ ಬಡಿಸುತ್ತಿಹರು, ಪ್ರಭು ಲಾಲಿಸೋ ವಿಧವಾನ ಬೇಳ್ವೆ, ಪ್ರಭು ಲಾಲಿಸೋ ವಿಧವಾನ ಬೇಳ್ವೆ, ಪ್ರಭು ಲಾಲಿಸೋ. ಮಹಾಪ್ರಭು ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರುವರು. ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷ. ನಿನ್ನ ಹಸ್ತವನ್ನು ಅಲಂಕರಿಸು ಸೈನ್ಯಾಧಿಪನೇ. ಸೈನ್ಯಾಧಿಪ ಸೈನ್ಯವೇಂತಿ ಬೋಧ ಸೈನ್ಯಾಧಿಪ. ಸೈನ್ಯಾಧಿಪನೇ. ಪ್ರಭು, ಮತ್ತೆ ನಮ್ಮ ಸೈನ್ಯ ಅಮರಾಗದಿಂದ. ಸೈನ್ಯಾಧಿಪನೇ. ಪ್ರಭು, ಮತ್ತೆ ನಮ್ಮ ಸೈನ್ಯ ಅಮರಾಗದಿಂದ ಶತ್ರುಗಳ ಶಿರವ. ಸೈನ್ಯಾಧಿಪನೇ. ಪ್ರಭು, ಶತ್ರುಗಳ ಶಿರವ ಕತ್ತರಿಸುತ್ತಿಯದೆ ಸೈನ್ಯಾಧಿಪ ಸೈನ್ಯವೇಂತಿ ಪೋದ ಸೈನ್ಯಾಧಿಪ. ಸೈನ್ಯಾಧಿಪನೇ, ನಮ್ಮ ಯಾದವ ರಾಜ್ಯದ ರಾಜ್ಯ ಪರಾಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸುವ. ನಾವು ಅಪ್ಪಣೆ ಮಹಾಪ್ರಭು. ಕಡಿದು ಬರುವನು ಪಡಿ ಪಡಿ ನೀಚರ ದುಡುಕಿದ ಮಾತುಗಳಾಡಿದರೆ, ದುಡುಕಿದ ಮಾತುಗಳಾಡಿದರೆ, ದುಡುಕಿದ ಮಾತುಗಳಾಡಿದರೆ. ಸೈನ್ಯಾಧಿಪನೇ. ಮಹಾಪ್ರಭು, ಕರುಣ ಕೊಳ್ಳನ ಕತ್ತಲು ಕಡಿದು ಶಿರವನ್ನು ಕಳೆದು ಚಂಡ ನಾಡುವೆ ಕ್ಷಣದೊಳಗೆ, ಚಂಡ ನಾಡುವೆ ಕ್ಷಣದೊಳಗೆ. ಕಡಿದು ಬರುವನು ಪಡಿ ಪಡಿ ನೀಚರ ದುಡುಕಿದ ಮಾತುಗಳಾಡಿದರೆ, ದುಡುಕಿದ ಮಾತುಗಳಾಡಿದರೆ, ದುಡುಕಿದ ಮಾತುಗಳಾಡಿದರೆ. ಪ್ರಭು, ಮಂತ್ರಿ ಸೈನ್ಯವನ್ನು ನೋಡಿದರೆ ಶತ್ರುವಿನ ಸೈನ್ಯವು ಎದರಿ ಬೆದರಿ ಬೆಂಡಾಗಿ ಓಡುವುದು. ಮತ್ತೇನಪ್ಪಣೆ? ಭೇಷ್, ಬಹಳ ಸಂತೋಷ. ನಿನ್ನ ಆಸ್ಥಾನ ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ದರೆಯೋಳು ಧನ್ಯನೋ ಧನ್ಯನೋ ಧನ್ಯನಾದೆನುನ, ಜಗದೊಳು ಧನ್ಯನೋ ಧನ್ಯನಾದೆನುನ. ಮಂತ್ರಿ ಸೈನ್ಯಾಧಿಪರೇ. ಮಹಾಪ್ರಭು, ಈ ಪರಿಮಾತ್ರೆಯೋ ಸೈನಿಕರಿರುವಲ್ಲಿ, ಈ ಪರಿಮಾತ್ರೆಯೋ ಸೈನಿಕರಿರುವಲ್ಲಿ ಎನ್ನಯ ಭಾಗ್ಯಕ್ಕೆ ಕೊರತೆ ಏನಿದೆ. ಬರೆಯೋಳು ಧನ್ಯನೋ ಧನ್ಯನೋ ಧನ್ಯನಾದೆನುನ, ಜಗದೊಳು ಧನ್ಯನೋ ಧನ್ಯನಾದೆನುನ.
ದಾರುಣಿಯಳು ನಾ ರಾಜ್ಯ ಸಾಮ್ರಾಜ್ಯವ ಬರದಿಂದಾಳು ಧರೆಯೊಳು ಧನ್ಯನೋ ಧನ್ಯನೋ ಧನ್ಯನಾದೆನ ಜಗದೊಳು ಧನ್ಯನೋ ಧನ್ಯನೋ ಧನ್ಯನಾದೆನ ಮಂತ್ರಿ ಸೈನ್ಯಾಧಿಪತಿ ಮಹಾಪ್ರಭು. ನಿಮ್ಮಂತ ಮಂತ್ರಿ ಸೈನ್ಯಾಧಿಪರು ನನ್ನ ಆಸ್ಥಾನದಲ್ಲಿರಬೇಕಾದ್ರೆ ನನಗೆ ಯಾವ ಚ್ಯುತಿ ಇರುವುದಿಲ್ಲ. ನಿಮ್ಮ ಪೀಠವನ್ನು ಅಲಂಕರಿಸಿ. ಬಲಭದ್ರನಿಗೆ ಜಯವಾಗಲಿ. ಮತ್ತು ನಾವತಿಯಿಂದ ದುರ್ಯೋಧನ ಸಾರ್ವಭೌಮನು ಬರುತ್ತಿರುವನು. ಏನು ನನ್ನ ಪ್ರಿಯ ಶಿಷ್ಯನ ದುರ್ಯೋಧನ ಬರುತ್ತಿರುವನೇ, ಅವನನ್ನು ಬಹಳ ಮರ್ಯಾದೆಯಿಂದ ಕರೆತಂಡಿ. ಗುರುದೇವರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ಯಾರಲ್ಲಿ ನನ್ನ ಆಸ್ಥಾನದ ನರ್ತಕಿಯನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿವೆ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪಲ್ನೀರ ಪರಿಮಳ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪಲ್ನೀರ ಪರಿಮಳ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವರೆಸರಲ್ಲವೇ, ಮನಮೋಹ ತುಂಬುವ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವರೆಸರಲ್ಲವೇ, ಮನಮೋಹ ತುಂಬುವ ಚಲುವಲ್ಲವೇ. ನಾಯಕಿಯರ ನಿಮಗೆ ಇವು ಅಲ್ಲವೇ. ನಾಯಕಿಯರ ನಿಮಗೆ ಇವು ಅಲ್ಲವೇ. ನಾಯಕಿಯರ ನಿಮಗೆ ಇವು ಅಲ್ಲವೇ. ನಾಯಕಿಯರ ನಿಮಗೆ ಇವು ಅಲ್ಲವೇ. ಮನಸ್ಸಲ್ಲೂ ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸಲ್ಲೂ ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಬಲ್ನೀರ ಪರಿಮಳ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಮೊಗ್ಗಿನ ಮಾಲೆಯ ಕಟ್ಟಿ ತಂದಿಗಾವು ಒಂದು. ಸಪ್ತ ಸ್ವರಗಳ ಸಂಗೀತ ಆಡುತ್ತಾ ಬರುತ್ತಿದೆ ಮತ್ತೊಂದು.
ಮೊಗ್ಗಿನ ಮಾಲೆಯ ಕಟ್ಟಿ ತಂದಿಕ ಒಂದು ಸಪ್ತ ಸ್ವರಗಳ ಸಂಗೀತ ಆಡುತ್ತ ಬರುತ್ತಿದೆ ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುತ್ತಿದೆ ಆ ಆ ಆ ಆ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುತ್ತಿದೆ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುತ್ತಿದೆ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುತ್ತಿದೆ ಆಡುತ್ತ ಬರುತ್ತಿದೆ ದುಂಬಿಯ ತೆರದಿ 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 ಆಡುತ್ತಾ ಬರುತ್ತಿದೆ ದುಂಬಿಯ ತೆರೆದಳು ಆಡುತ್ತಾ ಬರುತ್ತಿದೆ ದುಂಬಿಯ ತೆರೆದಳು ಆಡುತ್ತ ಬರುತ್ತಿದೆ ದುಂಬಿಯ ತೆರದಿ ಆಡುತ್ತ ಬರುತ್ತಿದೆ ದುಂಬಿಯ ತೆರದಿ ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪಲ್ನೀರ ಪರಿಮಳ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ತಗದಿ ಮಿದಕ ಜಣ್ಣು ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ತಗದಿಮ್ಮಿ ಕಜಣ್ಣು ತಾಮ್ ದಿಮ್ಮಿ ಕಜಣ್ಣು ತದ್ದಿಮ್ಮಿ ಕಜಣ್ಣು ತಂಗಡ್ದಮ್ ತಂಗಡ್ದಮ್ ತಗದಿಮ್ಮಿ ಕಜಣ್ಣು ತಗದಿಮ್ಮಿ ಕಜಣ್ಣು ತಗದಿಮ್ಮಿ ಕಜಣ್ಣು ತಾಮ್ 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 ತಗದಿಮ್ಮಿ ಕಜಣ್ಣು ತಾಮ್ ದಿಮ್ಮಿ ಕಜಣ್ಣು ತದ್ದಿಮ್ಮಿ ಕಜಣ್ಣು ತಂಗಡ್ದಮ್ ತಂಗಡ್ದಮ್ ತಗದಿಮ್ಮಿ ಕಜಣ್ಣು ತಾಮ್ ದಿಮ್ಮಿ ಕಜಣ್ಣು ಕಜಣ್ಣು ಇದು ಮೇ ತಗದಿಮ್ಮಿ ತಗದಿಮ್ಮಿ ಕಜಣ್ಣು ಇದು ಮೇ ತಗದಿಮ್ಮಿ ಕಜಣ್ಣು ತಗದಿಮ್ಮಿ ಕಜಣ್ಣು ಇದು ಮೇ ತಗದಿಮ್ಮಿ ಕಜಣ್ಣು ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನಂ ತಾ ಗುರುದೇವ ಮನ್ರಿ ತಗದಿಮ್ಮಿ ಕಜಣ್ಣು ತಗದಿಮ್ಮಿ ತಗದಿಮ್ಮಿ ಕಜಣ್ಣು ಕದಿಮ್ಮಿ ಕಜಣ್ಣು ಕದಿನ್ನ ಕದಿನ್ನ ತಗದಿನ್ನ ಕದಿನ್ನ ಕದಿನ್ನ ತಗದಿನ್ನ ಕದಿನ್ನ ಕದಿನ್ನ ತಗದಿನ್ನ ಕದಿನ್ನ 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 ತಂಗಡ್ದಿನ್ನ ಕದಿನ್ನ ತೋಮ್ದಿನ್ನ ಕದಿನ್ನ 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 ತೋಮ್ದಿನ್ನ ಕದಿನ್ನ ದಿನ ಕದಿನ್ನ ದಿನ ಕದಿನ್ನ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನಂ ತಾ ತಗದಿಮ್ಮಿ ತಗದಿಮ್ಮಿ ಕಜಣ್ಣ ತಗದಿಮ್ಮಿ ಕಜಣ್ಣ ದಿಗಡ್ದಮ್ 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 ತಗದಿಮ್ಮಿನೆ ದಿಮ್ಮಿದ ಕಜಣ್ಣ ಕದಿಮ್ಮಿದ ಕಜಣ್ಣ ದಿಮ್ಮಿದ ಕಜಣ್ಣ ತಗದಿಮ್ಮಿದ ಕಜಣ್ಣ ದಿಮ್ಮಿದ ಕಜಣ್ಣ ತಗದಿಮ್ಮಿದ ಕಜಣ್ಣ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನ ತಾಮ್ ತಗದಿನ್ನಂ ತಾ ಶಿಲೆ ಎರಡು ನಲಿದಾಡಿವೆ ಅದರ ಪಲ್ನೀರ ಪರಿಮಳ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ 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 ದುರ್ಯೋಧನ ಯಾರಲ್ಲಿ
ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ನೀನು ಬಂದ ಕಾರ್ಯವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು ಗುರುದೇವ. ನೀನು ಕೃಷ್ಣನ ಬಳಿಗೆ ಹೋದ ಸಮಾಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಅಕ್ಷೈಣಿ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ನಾನೇ ಬೇರೆ, ಶ್ರೀಕೃಷ್ಣನೇ ಬೇರೆ. ಆದ ಸಂಗತಿಯು ಅಸಂಬದ್ಧವಾದದ್ದು. ಗುರುದೇವ, ನಾನೇನು ಬಹು ರಹಸ್ಯವಾಗಿಯೇ ಹೋದೆನು ಗುರುದೇವ. ಆದರೆ ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿല്ലെಂದು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಆ ವಿಷಯವನ್ನು ಖಚಿತಪಡಿಸಿಕೊಂಡು ಬಂದಿರುವೆನು. ಹಾಗಿದ್ದರೆ ನಿನ್ನ ಜಯವೂ ಖಚಿತ. ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಗುರುದೇವ. ಗುರುದೇವನ ಸಹಾಯವನ್ನು ಪಡೆದಾಯಿತು. ಈ ಚಲದಂಕ ಮಲ್ಲನಿಗೆ ಜಯವು ಖಂಡಿತ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಹರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಹರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಖ್ಯಾತ ದ್ರೋಣ, ತಾತ ಭೀಷ್ಮ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಸಿಕರು. ಖ್ಯಾತ ದ್ರೋಣ, ತಾತ ಭೀಷ್ಮ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಸಿಕರು. ಏ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕರು ಪಾಂಡವರ ಯುದ್ಧ ಕ್ಷೇತ್ರ. ಭೀಮನನ್ನು ವಧಿಸುವನು ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವನು ವೀರಕರ್ಣನು. ಏ ಭೀಮ, ಭೀಮನನ್ನು ವಧಿಸುವನು ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕೋಪಿತನಾಗಿ ನಮ್ಮ ಅಗ್ರಜನಾದ ಆ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನಾದ ಬಲಭದ್ರನು ಹಾರಾಯುದ್ಧವನ್ನು ಹಿಡಿದು ಉಭಯತ್ರರನ್ನು ಹೋರಾಡಲು ಯಾವ ಸಾಧ್ಯ ಇಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ಅಗ್ರಜನು ಈ ಮಾರ್ಗವಾಗಿ ಬರುವಾಗ ನನ್ನ ಮಾಯೆಯಿಂದ ಗೋವೊಂದನ್ನು ನಿರ್ಮಿಸಿ ಮಾಯಾಚಿಂತಕ್ಕೆ ಗುರಿಪಡಿಸಿ ಆತನನ್ನು ತೊಂದರೆಗೊಳಿಸುವೆನು. ಆಗ ಆಲೋಚಿಸಲು ಅಗ್ರಜನು ನನ್ನ ಬಳಿಗೆ ಬರುವನು. ಅದೋ ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತವೆನು. ಯೋಗ ಮಾಯೆ, ಜಾಗರೀತಳಾಗು. ಬೇಗನೆ ಪಶುರೂಪವನ್ನು ಧರಿಸಿ ಅಗ್ರಜನ ಬಲಬಂತ್ರವನ್ನು ಹಿಂಬಾಲಿಸು. ಈ ಅರಣ್ಯದಲ್ಲಿ ಗೋವು ನನ್ನ ಬೆನ್ನತ್ತಿ ಬರುತ್ತಿರುವುದಿಲ್ಲ. ಇರಲಿ, ಹೇ ಗೋವೆ, ಪುನಃ
ಪುನಃ ನನ್ನ ಬೆನ್ನತ್ತಿರುತ್ತಿರುವುದಿಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆಯುವೆನು. ಏ ಗೋಡೆ, ಹೇ ಗೋಡೆ, ಅಯ್ಯೋ ಅಕಟಕಟ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಪಾಪಕ್ಕೆ ಗುರಿಯಾದೆ. ಅಕಟಕಟ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ರೋಷದಲ್ಲಿ ಯೋಗಿತ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ರೋಷದಲ್ಲಿ, ಕೊಂದ ಪಾಪವು ನೀರುವವರೆಗೂ ಕೃಷ್ಣ, ಕೊಂದ ಪಾಪವು ತೀರುವವರೆಗೂ ಎಂದು ಕಾಡೆನು ನಾನಿನಗೆ. ಹಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಪಾಪಕ್ಕೆ ಗುರಿಯಾದೆ. ಮೂದಗ ಪೂಜುವ ಮಂಗಳ ಗೀತೆಯ ಕರೆಯುವ ಗೋವನ್ನು ನಾ ಬಂದೆ ಕೃಷ್ಣ. ಮೂದಗ ಪೂಜುವ ಮಂಗಳ ಗೀತೆ ಕರೆಯುವ ಗೋವನ್ನು ನಾ ಬಂದೆ, ಕೊಂದ ಪಾಪವು ತೀರುವವರೆಗೂ ಕೃಷ್ಣ, ಕೊಂದ ಪಾಪವು ತೀರುವವರೆಗೂ ಎಂದು ಕಾಣಲು ನಾಳಿಲ್ಲದೆ. ಹಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಪಾಪಕ್ಕೆ ಗುರಿಯಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನು? ಕೃಷ್ಣ, ನಾನು ಈ ಮಾರ್ಗವಾಗಿ ಬರುತ್ತಿರಬೇಕಾದರೆ ಈ ಗೋವು ನನ್ನ ಬೆನ್ನತ್ತಿ ಬರುತ್ತಿತ್ತು. ಇದನ್ನು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಪ್ರಾಣ ಬಿಟ್ಟಿತ್ತಲ್ಲ. ಏನಣ್ಣ, ಯದುವಂಶದಲ್ಲಿ ಜನಿಸಿ ಗೋಹತ್ಯೆಯನ್ನು ಮಾಡಿದೀಯಾ? ಗೋಹತ್ಯೆ ಮಹಾಪಾಪವಲ್ಲವೇ? ಈ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಅಣ್ಣ, ಇಂದಿನಿಂದ 28 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡುತ್ತಾ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡೆದರೆ ಗೋಹತ್ಯೆ ದೋಷವು ಪರಿಹಾರವಾಗುವೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡಿ ನಾನೀಗಲೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ರಾಜದ ವಿಚಾರದಲ್ಲಿ ಎಚ್ಚರವನ್ನು ವಹಿಸು. ಅಣ್ಣ, ನೀನು ಭೂ ಪ್ರದಕ್ಷಿಣೆಗೆ ಹೊರಡರೆ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಕೊಟ್ಟ ವಚನ? ಅಯ್ಯೋ, ಪಾಂಡವರು ಕೌರವರು ಒಡೆದಾಡಿಸ ಇಲ್ಲಿ, ಅದರಿಂದ ನನಗೆ ಬರಬೇಕಾದ ಭಾಗ್ಯವೇನು? ಈಗ ನನಗೆ ಒದಗಿರುವ ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿಂದು ಭೂ ಸಂಚಾರಕ್ಕೆ ಹೊರಡುವೆನು. ಅಣ್ಣ 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 ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನ ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಇಡೀ ಕುರುಕ್ಷೇತ್ರ ಸಂಗ್ರಾಮವನ್ನೇ ಸಮಾಪ್ತಿ ಮಾಡುವೆನು.